ನೀವು ನೋಡ್ತಾ ಇದ್ರ ಆರ್ ಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಬೆಂಗಳೂರಿನ ಗೋರಿಪಾಳ್ಯದ 9ನೇ ಬ್ಲಾಕ್ನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹೋರಾಟಕ್ಕೆ ಮತ್ತಷ್ಟು ವೇಗ ಸಿಕ್ಕಿದೆ. ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿಗಳು ಜಾಗೃತಿ ಮೂಡಿಸುತ್ತಿರುವ ತಂಡದೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ದಿನೇ ದಿನೇ ಡ್ರಗ್ಸ್ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಿವೆ. ಆದ್ರೆ ಡ್ರಗ್ಸ್ ಸೇವನೆ ಮಾಡುವಂತಹವರ ಜೊತೆಯಲ್ಲಿ ಆಯುಧಗಳು ಕೂಡ ಕಂಡು ಬರ್ತಾ ಇವೆ. ಇದು ಸಮಾಜಕ್ಕೆ ಒಂದು ದೊಡ್ಡ ಕಂಟಕವಾಗಿದೆ. ಗೋರಿಪಾಳ್ಯದ 9ನೇ ಬ್ಲಾಕ್ನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಹಾಗೂ ಕಾರ್ಯಾಚರಣೆಗೆ ಒತ್ತು ನೀಡಲಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಡ್ರಗ್ಸ್ ಜಾಲವನ್ನ ನಿಯಂತ್ರಿಸೋದು, ಯುವ ಜನರನ್ನ ಮಾದಕ ವಸ್ತುಗಳಿಂದ ದೂರವಿಡೋದು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದು ಈ ಒಂದು ಸಭೆಯ ಪ್ರಮುಖ ಉದ್ದೇಶವಾಗಿದೆ. ಜಯನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚೋಳಪ್ಪ ಎಚ್ ಹಾಗೂ ಕಾಂಗ್ರೆಸ್ ನಾಯಕ ಜಮೀರ್ ಬೇಗ್ ಅವರು ಡ್ರಗ್ಸ್ ವಿರುದ್ಧ ಹೋರಾಡುತ್ತಿರುವಂತಹ ತಂಡದೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ಕ್ರೈಮ್ ವರದಿಗಾರರು ಫಾರೂಕ್ ಅಹಮದ್. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ನಿಮ್ ಜೊತೆಗಿದ್ದೀನಿ ಫಾರೂಕ್. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಮುಸ್ಲಿಂ ಸಮಾಜದಿಂದ ಒಂದು ದೊಡ್ಡ ಹೆಜ್ಜೆ ಕೈ ಇಕ್ಕಿದ್ದಾರೆ. ಏನಂದ್ರೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ. ಮುಸ್ಲಿಂ ಸಮಾಜದಲ್ಲಿ ಇರೋ ಹುಡುಗರು ಡ್ರಗ್ಸ್ಗೆ ಯಾರ್ಯಾರು ಎಡಿಟ್ ಆಗಿದ್ದಾರೆ ಇವ್ರಿಗೆಲ್ಲ ಏರಿಯಾ ಮುಖಂಡರುಗಳು ಹಾಗೂ ಪೊಲೀಸ್ ಇಲಾಖೆ ಜೊತೆಗೆ ಸೇರಿ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇವತ್ತು ನಮ್ ಜೊತೆಗೆ ಜಮೀರ್ ಬೇಗ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಇವತ್ತಿನ ಕಾರ್ಯಕ್ರಮಗಳು ಏನಿತ್ತು. ಆಮೇಲೆ 21ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಸರ್ ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಜಮೀರ್ ಬೇಗ್ ಅಂತ. ಇಂಡಿಪೆಂಡೆಂಟ್ ಡೇ ಶುಭಾಶಯಗಳು ಎಲ್ಲರಿಗೂ. ಡ್ರಗ್ಸ್ ಪ್ರೋಗ್ರಾಮ್ ಇದೆ ನಮ್ದು. 21 ಆಗಸ್ಟ್ಗೆ ನಾವು ಒಂದು ಎಲ್ಲರ ಮುಖಂಡಗಳು ಸೇರಿ ನಾವು ಡ್ರಗ್ ಬಗ್ಗೆ ಒಂದು ಜಾಸ್ತಿ ಆಗ್ಬಿಟ್ಟಿದ್ದೆ. ಡ್ರಗ್ ಮನೆ ಡ್ರಗ್ ನಶಾ. ಎಲ್ಲಾರು ಸೇಲರ್ ಇದೆ, ಕುಡಿಯೋರು ಇದೆ, ಸೇಲರು ಇದೆ. ಅದಕ್ಕೆ ಒಂದು 100 ಜನ ಇಲ್ಲಿ ಬರುತ್ತೆ. ಇಲ್ಲಿ ಆಫೀಸ್ಗೆ, ನಮ್ಮ ಆಫೀಸಿಗೆ 100 ಜನ ಬರುತ್ತೆ. ಸರ್ ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನೋಡಿ ಬನ್ನಿ. ಮನೆ ತವ ಬಂಬಡಿ ಶೋಕಿ ಬೈತಾವ್ರೆ, ಮಚ್ಚು ತೋರಿಸ್ತಾವ್ರೆ, ಲಾಂಗು ತೋರಿಸ್ತಾವ್ರೆ, ಯಾರು ಕೇಳೋರು ಇಲ್ಲ. ಅದಕ್ಕೆ ನಮ್ಗೆ ಬಂದು ಹೇಳಿದ್ರು. ಆಮೇಲೆ ನಾನು ಎಲ್ಲರಿಗೂ ನಮ್ಮ ಮುಖಂಡಗಳಿಗೆ ನಮ್ಮ ಲೀಡರ್ಗಳಿಗೆ ಕೇಳಿದೆ. ನಾನು ಇದು ಫಂಕ್ಷನ್ ಮಾಡಲೇಬೇಕು, ಇಲ್ಲ ಅಂದ್ರೆ ನಮ್ಮ ಏರಿಯಾ ವಾದನ್ಪುರ ಗೋರಿಪಾಳ್ಯ ಹಾಳಾಗೋಗುತ್ತೆ ಅಂತ ನಾವು ಎಲ್ಲ ಸೇರಿ ತೀರ್ಮಾನ ತಗೊಂಡು ಆಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಪರ್ಮಿಷನ್ ತಗೊಂಡಿದ್ದೀನಿ. ಆಗಸ್ಟ್ 21ಗೆ ಇದು ನಮ್ಮ ಡ್ರಗ್ ಅವೇರ್ನೆಸ್ ಫಂಕ್ಷನ್ ಇದೆ. 7 to 10 7ನೇ ತಾರೀಕು 7 ಗಂಟೆ 10 ಗಂಟೆವರೆಗೂ ಇರುತ್ತೆ ನಮ್ಮ ಫಂಕ್ಷನ್. ಅದು ನಮ್ಮ ಚೀಫ್ ಗೆಸ್ಟ್ BZ ಜಮೀರ್ ಅಹಮದ್ ಖಾನ್ ಸರ್ ಇರುತ್ತೆ. ನಮ್ದು ದೊಡ್ಡ ಒಂದು ಫಸ್ಟ್ ಟೈಮ್ ನಾವು ದೊಡ್ಡ ತೀರ್ಮಾನ ಮಾಡಿ ಇದು ಫಂಕ್ಷನ್ ಮಾಡ್ತಾ ಇರೋದು ಡ್ರಗ್ ಬಗ್ಗೆ. ಇದು ಡ್ರಗ್ ಮಾಡ್ಬೇಕು, ಡ್ರಗ್ ಕ್ಲೋಸ್ ಮಾಡ್ಬೇಕು. ಯಾಕೆ ಅಂದ್ರೆ ಡ್ರಗ್ ಜಾಸ್ತಿ ಆಗ್ಬಿಟ್ಟಿದೆ. ಪೊಲೀಸರಿಗೆ ನಾವು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಆಗಲ್ಲ. ನೀವು ನಮ್ಮ ಜೊತೆ ಬಂದ್ಬಿಟ್ರೆ ನಮ್ದು ಎಲ್ಲ ವಾಟ್ಸ್ಆಪ್ ಮಾಡ್ತೀವಿ. ನೀವು ನಮ್ಮ ಜೊತೆ ಬಂದಿಲ್ಲ. ಯಾಕಂದ್ರೆ ನಮಗೆ ದೊಡ್ಡ ಸಮಸ್ಯೆ ಆಗಿರ್ತಿದೆ. ಎಲ್ಲ ಸಮಸ್ಯೆಗಳಿಗೆ ಮೇನ್ ಇದೇ ಕಾರಣ. ಸೊ ಅದರಿಂದನೇ ಸಾಕಷ್ಟು ಆಗ್ತಾ ಇದೆ. ಫ್ಯಾಮಿಲಿ ಹೊಡಿತಾ ಇದೆಯಾ, ಇವ್ರು ಹೇಳಿದ್ರಲ್ಲ ಡ್ರಗ್ಸ್ ಕಾರಣ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗ್ತಿದ್ಯಾ, ಡಿವೋರ್ಸ್ ಆಗ್ತಿದ್ಯಾ, ಇದು ಕಾರಣ. ಹುಡುಗರ ಮಧ್ಯದಲ್ಲಿ ಜಗಳ ಆಗ್ತಿದ್ಯಾ, ಅದೇ ಕಾರಣ. ಮತ್ತು ನಾವುಗಳು ಜಳಿಸ್ತಾ ಇದ್ರ ಅದೇ ಕಾರಣ. ಎಲ್ಲದಕ್ಕೂ ಕಾರಣ ಅದಾಗ್ತದೆ. ನಾವೆಷ್ಟು ಕಂಟ್ರೋಲ್ ಮಾಡಿ ಎಷ್ಟು ಬೀಟ್ ಮಾಡಿದ್ರು ಸಾಕಷ್ಟು ಬದಲಾವಣೆ ಆಗ್ಬೇಕಂದ್ರೆ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಬದಲಾಗುತ್ತೆ. ನಮ್ಗೆ ಬೆಳಗ್ಗೆ ಓಡಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ದಾದಾಗಿರು, ಸರ್ ಇಷ್ಟು ಕ್ಲಾಕ್ ಹಾಸ್ಪಿಟಲ್ ಆಗ್ತದೆ ಅಂದ್ರೆ ಬಹಳ ಖುಷಿ, ಬದಲಾವಣೆ ಆಗ್ತದೆ ಗೋರಿಪಾಳ್ಯ ಅಂತ. ಅವರಂತ ದೊಡ್ಡ ಇನ್ನೇನಿಲ್ಲ ನನಗೆ ಕೇಳಿ ಬಹಳ ಖುಷಿ ಆಯ್ತು. ಸಾಕಷ್ಟು ಬದಲಾವಣೆ ಆಗ್ತದೆ. ಆದ್ರೆ ಈ ಮೀಟಿಂಗ್ ನಾನು ಬಂದಿರ್ತಕ್ಕಂಥ ಬಹಳ ಖುಷಿ ಅನಿಸ್ತು ನನಗೆ. ನಾನು ಬೇರೆ ಏನೋ ಸುಮ್ಮನೆ ಮಾತಾಡ್ಬೇಕು ಅನ್ಕೊಂಡೆ. ನೀವು ಮಾತಾಡೋದ್ರ ಕೇಳ್ಕೊಂಡು ನಮ್ಗೆ ಗೊತ್ತಾಯ್ತು, ಏನೋ ಪ್ರೋಗ್ರಾಮ್ಗೋಸ್ಕರ ಮುಂದಿನ ತಯಾರಿ ನಡೀತದೆ ಅಂತ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ಬೇಕು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹುಡುಗರು ಸೇರಿಸ್ಬೇಕು, ಯುವಕರೇ ಇರಬೇಕು, ಯುವಕರೇ ಮುಂದೆ ಬಂದು ಇಟ್ಕೋಬೇಕು. ಇದರ ಡ್ರಗ್ಸು ಅನ್ನುವಂಥ ಗಾಂಜಾ ಅನ್ನುವಂಥ ದೇಶ ಅದು ಬೇರೆ ಸಮೇತ ಹೋದಾಗ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಕೇವಲ ಒಬ್ಬರು ತಗೊಂಡ ತಕ್ಷಣ ಮೊದಲು ಮನಸ್ಸಿಂದ ಬದಲಾವಣೆ ಆಗ್ಬೇಕು. हमारा दिल में सभी बदलाव होना चाहिए, वहां से फोन आदमी बोले तो नहीं चाहिए, पहले तुम्हारे दिल में वो बदलाव होना चाहिए.